ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC 2024 ಆನ್ಯುವಲ್ ಎಕ್ಸಾಮ್ದು ಆಫೀಸಲ್ಲಿ ಕೀ ಆನ್ಸರ್ ಪ್ರಕಟಣೆ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಹೇಳೋದೇನೆಂದರೆ, ಇವಾಗ ಹೋಗಿ ನೋಡ್ಕೊಳ್ಳೋಕೆ ಹೋಗ್ಬಿಡ್ರಿ. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆ ಒಂದು ಆಫೀಸಿಯಲ್ ಪೇಜ್ನಲ್ಲಿ ಹೋಗ್ತೀರಾ. ಅಲ್ಲಿ ಸಬ್ಜೆಕ್ಟ್ಗಳು ಕಾಣುತ್ತೆ. ಆ ಸಬ್ಜೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ ತಾನಾಗೆ PDF. ಇವಾಗ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡ್ರಿ. ಆಮೇಲೆ ಫ್ರೀ ಇದ್ದಾಗ ಏನಿದಿಲ್ಲ, ಇವಾಗ ಸೊಸಾಲಜಿ ಎಕ್ಸಾಮ್ ಇದೆ ಮತ್ತು ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಇದೆ ಮತ್ತು ಅದೇ ರೀತಿ ಯಾವುದು ಹಿಂದಿ ಎಕ್ಸಾಮ್ ಬಾಕಿದೆ. ಈ ಎಕ್ಸಾಮ್ ಆದ ನಂತರ ಏನಿದೆಲ್ಲ ಹೋಗಿ ನೋಡ್ಕೊಳ್ಳಿ. ಕಾಮರ್ಸ್ ವಿದ್ಯಾರ್ಥಿಗಳ ಮೇ ಬಿ ಎಕ್ಸಾಮ್ಗಳು ಕಂಪ್ಲೀಟ್ ಆಗಿದೆ, ನೀವು ನೋಡ್ಕೋಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಏನು ಆಫೀಸಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆಗಳು ಇವಾಗ ಆ ಒಂದು ಕ್ವಶನ್ಗೆ ಇದೇ ಒಂದು ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿದೆ ಅಂತ ಅವರು ಏನು ಹೇಳ್ತಾರೆ ಅದೇ ಫೈನಲ್ ಆಗಿರುತ್ತೆ. ಸೊ ಅದೇ ಇನ್ನೊಂದೇನು, ನಾನು ಇವಾಗ ಎಕ್ಸಾಮ್ಗಳು ಮುಗಿದ ನಂತರ ಕೀ ಆನ್ಸರ್ ಮಾಡಿದ್ದೇನೆ, ಅವೇ ಇದೆ ಎಲ್ಲ. ಅಂದರೆ ನಾನು ಹೇಳಿರುವಂಥ ಮತ್ತು ಇವರು ಏನು ಪ್ರಕಟಣೆ ಮಾಡಿದಾರಲ್ಲ PDF, ಇಲ್ಲಿ ಕೂಡ ಸೇಮ್ ಆನ್ಸರ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾಕೆ ಈ ಒಂದು ವಿಡಿಯೋ ಮಾಡಿದ್ದೇನೆ ಅಂದರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ PDFಗಳು ಬೇಕಾಗಿರುತ್ತೆ ಆನ್ಸರ್ ನೋಡ್ಕೊಳ್ಳೋಕ್ಕೆ. ಸೊ ಇವಾಗ ನಾನು PDF ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲ ಸಬ್ಜೆಕ್ಟ್ದು ಇವಾಗ ಎಷ್ಟು ಎಕ್ಸಾಮ್ ನಡೀತಲ್ಲ, ಯಾವುದು ಎಕ್ಸಾಮ್ಗಳು ನಡೆದಿಲ್ಲಲ್ಲ ಅವರು ಅಪ್ಡೇಟ್ ಮಾಡ್ತಾರೆ. ಆಮೇಲೆ ಯಾವುದು ಸೊಸಾಲಜಿ, ಕಂಪ್ಯೂಟರ್ ಸೈನ್ಸ್, ಹಿಂದಿ ಈ ಆದ ನಂತರ, ಓಕೆ, ಈ 3 ಸಬ್ಜೆಕ್ಟ್ಗಳು ಆದ ನಂತರ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಅಲ್ಲಿ ಹೋಗಿ ನೀವು ಕೀ ಆನ್ಸರ್ ನೋಡ್ಕೊಳ್ಳಿ. ಇವಾಗ ಇನ್ನೂ ನಾಳೆ ಎಕ್ಸಾಮ್ ಇದೆ, ಯಾವುದು ಕಂಪ್ಯೂಟರ್ ಸೈನ್ಸ್ ಇದೆ ಮತ್ತು ಸೊಸಾಲಜಿ ಇದೆ. ಸೊ ಹೀಗಾಗಿ ಇವಾಗ ಎಷ್ಟು ಎಕ್ಸಾಮ್ಗಳು ಕಂಪ್ಲೀಟ್ ಆಗಿದೆಯಲ್ಲ ಆ ಒಂದು ಎಕ್ಸಾಮ್ಗಳ ಏನು ಕೀ ಆನ್ಸರ್ ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಆಫೀಸಿಯಲ್ ವೆಬ್ಸೈಟ್ನಲ್ಲಿ KSEAB.karnataka.ga.in ಆ ಒಂದು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿದ್ದಾರೆ. ನೀವು ಅಲ್ಲಿ ಹೋಗಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಿದ್ದೆ ಡೈರೆಕ್ಟಾಗಿ ಅಲ್ಲೇ ಹೋಗ್ತೀರಾ ವೆಬ್ಸೈಟ್ ಪೇಜ್ನಲ್ಲಿ. ಅಲ್ಲಿ ಸಬ್ಜೆಕ್ಟ್ಗಳು ಕಾಣುತ್ತೆ, ಎಷ್ಟು ನಿಮ್ಮದು ಸಬ್ಜೆಕ್ಟ್ಗಳಿರುತ್ತೆ. ಆರ್ಟ್ಸ್ ಮತ್ತು ಕಾಮರ್ಸ್ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಸಿಂಪಲಿ ನಿಮ್ಮ ಯಾವುದೋ ಒಂದು ಸಬ್ಜೆಕ್ಟ್ ಇರುತ್ತೆ, ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ತಾನಾಗೆ ಡೌನ್ಲೋಡ್ ಆಗುತ್ತೆ, ಓಪನ್ ಆಗುತ್ತೆ PDF. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಆಮೇಲೆ ನೋಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಇವಾಗ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಟೆನ್ಷನ್ ಆಗುತ್ತೆ. ಇಲ್ಲ ನಾನು ನೋಡ್ಕೋತೀನಿ ಅವರು. ಸೊ ನೋಡ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಎಕ್ಸಾಮ್ ಇದೆ ಸೊಸಾಲಜಿ. ಸೊ ಅಭ್ಯಾಸ ಮಾಡಿ. ಆಲ್ ದಿ ಬೆಸ್ಟ್.